ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ನಮೋ ನಿವಾರಣ ಕರುಣ ಶರಣ ಜನಭರಣ ಜನಭರಣ ನಮೋ ನಿವಾರಣ ಕರುಣ ಶರಣ ಜನಭರಣ ಜನಭರಣ ನಮೋ ದೇವಗಣ ವಿನುತ ಧನುಜ ಮದಹರಣ ಮದಹರಣ ನಮೋ ದೇವಗಣ ವಿನುತ ಧನುಜ ಮದಹರಣ ಮದಹರಣ ನಮೋ ಪ್ರಹ್ಲಾದ ಪಾಲನ ನಮೋ ನರಹರಿ ನಿರಂಜನ ನಮೋ ಪ್ರಹ್ಲಾದ ಪಾಲನ ನಮೋ ನರಹರಿ ನಿರಂಜನ ನಮೋ ಭಕ್ತ ಜನ ಪಾವನ ನಮೋ ಭಕ್ತ ಜನ ಪಾವನ ನಮೋ ನಮೋ ದೀನಾವನ ಓಂ ನಮೋ ನಮೋ ದೀನಾವನ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ ಓಂ ನಮೋ ಲಕ್ಷ್ಮೀ ನೃಸಿಂಹ. ಸುಂದರಮನ ಸೌಭಾಗ್ಯ ಅಥವಾ ಸೌಭಾಗ್ಯ ಸುಂದರಮ್ಮ. मेरे अंगने में तुम्हारा क्या काम है, मेरे अंगने में तुम्हारा क्या काम है, जो है नाम वाला जो है नाम वाला बचीद क्या काम है मेरे अंगने में. ಕಲಾಭಿಮಾನಿಗಳೇ, ಮರೆಯದಿರಿ, ಮರೆತು ಮರುಗದಿರಿ, ಮರುಗಿ ಕೊರಗದಿರಿ, ಕೊರಗಿ ಕರಗದಿರಿ. ಇದೇ ಊರಿನ ಇಂದಿರಾಮಯಿ ದಾನದಲ್ಲಿ ಹಾಕಿರುವ ತಮ್ಮ ಸ್ವಂತ ಹಂದರ ರಂಗಂ ಮಂದಿರದಲ್ಲಿ ಕಿಕ್ಕಿರಿದ ಜನಸಂದಣಿಗೆ ಆಡುತ್ತಿರುವ ನಾಟಕ ಪಂಡಿತ ಭೀಷ್ಮಾಚಾರ್ಯ ರಂಗಕಲಾ ಮಂಡಳಿಯವರಿಂದ ನಿಮ್ಮನ್ನು ನಕ್ಕು ನಗಿಸುವ ನಾಟಕ ಕಣ್ಣೀರ್ ಕಣ್ಣೀರ್ ಕಣ್ಣೀರು. ಈ ನಾಟಕದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ನಗದವರನ್ನು ನಗಿಸುವ ಕಾಳಿದಾಸನು ಬೋಳಿ ಮಗನಾಗಿ ನಿಮ್ಮೆಲ್ಲರನ್ನು ನಗಿಸಲಿದ್ದಾನೆ. ಏನಪ್ಪ ಕಾಳಿದಾಸ? ಸ್ವಾಮಿ ಯಜಮಾನ್ರೆ, ಇವತ್ತು ಭಾನುವಾರ, ಅಡ್ವರ್ಟೈಸ್ಮೆಂಟ್ಗೆ 2 ಗಾಡಿ ಬಿಟ್ಟಿದಿ ತಾನೆ? ಬಿಟ್ಟಿದ್ದೀನಿ. ಇವತ್ತು ಹೌಸ್ಫುಲ್ ಆದ್ರೆ ಮುಂದಿನ 3 ದಿನ ತಳ್ಬಹುದಪ್ಪ. ಏನ್ ಯಜಮಾನ್ರೆ ನನಗೆ ಹೇಳ್ತೀರಲ್ಲ ನೀವು ಈ ನಾಟಕದ ಕಂಪ್ನಿ ನಡೆಸೋದ್ರಲ್ಲಿ ತಮ್ಮ ಹೆಸರಿಗೆ ತಕ್ಕ ಹಾಗೆ ವಯಸ್ಸು ಅನುಭವದಲ್ಲಿ ಭೀಷ್ಮಾಚಾರ್ಯರೇ ಆದ್ರೆ ನಿಮ್ಮ ಆಸ್ಥಾನ ಸೇರಿದ ಈ ಕಾಳಿದಾಸ 6 ವರ್ಷದಲ್ಲಿ ನಿಮ್ಮ ಕಂಪ್ನಿ ಅಡಿಗೆ ಮನೆಯಿಂದ ಹೊರಟು ಅಡ್ವರ್ಟೈಸ್ಮೆಂಟ್ನಿಂದ ಹಿಡಿದು ಅಂತರಂಗದ ಅಡ್ವೈಸರ್ಗಿರಿವರೆಗೂ ಮುಟ್ಟಿಲ್ವೇ? ಹೇಳಿ, ಈ ಕಾಳಿದಾಸನ್ನ ಕವಿರತ್ನ ಅಂತಿದ್ರು ಬೇಡ, ಈ ವಿಚಾರದಲ್ಲಿ ನವರತ್ನ ಅನ್ಕೊಂಡಿದ್ದೀರೋ ಇಲ್ವೋ? ಅದು ನಿಜಾನು. ಆದರೂ ಕಾಳಿ ಕೇಳಬೇಕಾದ್ದು ನನ್ನ ಧರ್ಮ, ಹೌದೋ ಅಲ್ವೋ? ಕೇಳಿ. तुम्हारा क्या काम है मेरे अंगने में. ಕರಗಬೇಡಿ, ಕರಗಬೇಡಿ. ಕಾಳಿ ಸ್ವಾಮಿ ಹೇಳಿ. ಏನೋ ಇದು? ಮರಿಬೇಡಿ, ಕೊರಗಬೇಡಿ, ಕರಗಬೇಡಿ, ಇದನ್ನೆಲ್ಲ ಪಬ್ಲಿಕ್ಗೆ ಹೇಳ್ತಾ ಇದ್ದಾನೋ ಇಲ್ಲ ನಮ್ಮ ಕಂಪನಿ ಪಾಲ್ದಾರರಿಗೆ ಹೇಳ್ತಾ ಇದ್ದಾನೋ? ಪಾಠದಾರರಿಗೆ ಹೇಳಿದ್ರೆ ಕೊರಗಬೇಡಿ ಅಲ್ಲ, ನಿಮ್ ಕೈಗೆ ಬೇಡಿ. ಬರಬೇಕಾದ್ದೆ ಈ ಅನುಮಾನ ತಮಗೆ ಬರಬೇಕಾದ್ದೆ. ತಿಂಗಳಾನಗಟ್ಲೆ ಸಂಬಳ ನಿಲ್ಲಿಸ್ಕೊಂಡು ಮಂಗಳ ಹಾಡೋದ್ರಲ್ಲಿರೋ ಇಂಥ ನಾಟಕ ಕಂಪ್ನಿ ಮಾಲೀಕರಿಗೆ ಬರಬೇಕಾದ ಅನುಮಾನವೇ ನಿಮಗೂ ಬಂದಿದೆ. ಯಾಕೆ? ಅವನು ಅನುಮಾನ ಇಟ್ಟುಕೊಂಡೇ ಕೂಗ್ತಿದ್ದಾನೆ. ಯಾಕೋ ಕೂಗ್ತಿದ್ದಾನೆ? ಇದೇ ಪ್ರಶ್ನೆನ ಸಂಜೆ ನಾಟಕದ ಹೊತ್ತಿಗೆ ನೀವು ಅವನ್ನ ಕೇಳ್ತೀರೇನೋ ಅನ್ನೋ ಅನುಮಾನ ಅವನಿಗೆ.
ಯಾವ ಪ್ರಶ್ನೆಯೋ? ಅದೇ ಕೊರಗಬೇಡಿ ಕರಗಬೇಡಿ, ಕಲೆಕ್ಷನ್ ಆಗ್ಲಿಲ್ವಲ್ಲ ಕರಗಬೇಡಿ ಅಂತ. ಹಿಂದಿನ ಕ್ಯಾಂಪ್ನಲ್ಲಿ ವಾಲ್ಗದವನು ಮಾಡ್ಲಿಲ್ವೇ? ವಾರದ ದುಡ್ಡು ಒಗಾಯಿಸೋವರೆಗೂ ಕಂಪ್ನಿ ಮನೆ ಮುಂದೆನೆ ನಿಂತ್ಕೊಂಡು ವಾಲ್ಗ ಊದ್ತಾನೇ ಇದ್ದ. ಗಾಪಿಸ್ಕೊಳ್ಳಿ, ಬಾಕಿ ಎಲ್ಲ ಕೊಟ್ಟ ಮೇಲೆ ತಾನೇ ಅವನ ವಾಲ್ಗ ಬಂದ್ ಮಾಡಿ ಬಸ್ ಹತ್ತಿದ್ದು. ಅಯ್ಯಯ್ಯೋ ಅಯ್ಯಯ್ಯೋ, ಕಾಳಿ ಕಾಳಿ. ಯಜಮಾನ್ರೇ ಹೇಳಿ ಹೇಳಿ. ಏನೋ ಇದು, ಜಟ್ಕಾ ಗಾಡಿಗೆ ಬೋರ್ಡನ್ನ ತಲೆ ಕೆಳಗಾಗಿ ಕಟ್ಸಿದಾರಲ್ಲೋ, ಯಾವನವನು ಬೋಳಿ ಮಗ ಕಟ್ಸಿದ್ದು? ಅವರೇ ಕಾಳಿದಾಸಪ್ಪನವ್ರು ಹೇಳಿದ್ರು, ನಾ ಕಟ್ಕೊಂಡು ಬಂದೆ. ಏನಪ್ಪ ಕಾಳಿ, ನೆಟ್ಟಗೆ ಕಟ್ಕೊಂಡು ನಾಟಕ ಆಡಿದ್ರೆ ಹೊಟ್ಟೆಗೆ ಹುಡ್ಸೋದು ಕಷ್ಟ. ಕಾಳಿ, ಈ ಬೋರ್ಡು ತಲೆ ಕೆಳಕಾದ ಸೂಚನೆ ನೋಡಿದ್ರೆ ನಾಳೆ ಯೋಚನೆ ಮಾಡಬೇಡಿ ಕಂಪ್ನಿ ತಲೆಕೆಳಕಾಗತ್ತೆ ಅಂತ. ಯಾತಕ್ಕೆ ತಲೆಕೆಳಕಾಗ ಕಟ್ಸಿದೀನಿ ಅದನ್ನ ಕೇಳಲಿಲ್ವಲ್ಲ ನೀವು? ಯಾಕೋ ಕಟ್ಸಿದೀಯಾ? ಯಜಮಾನ್ರೇ, ಈ ಜಗತ್ತಿನ ಜನಾನೇ ವಿಚಿತ್ರ. ಹೇಗೆ ಅಂತಿರೋ, ಬದುಕಿದ್ರೆ ಬಾಯಿ ಬಿಡ್ಕೋತಾರೆ, ಕೆಟ್ರೆ ಕೆರೆ ಹಾರ್ಕೋತಾರೆ. ನೆಟ್ಗಿರೋದನ್ನ ನಿಂತು ನೋಡುವುದೇ ಇಲ್ಲ ಈ ಜಗತ್ತು. ನೀವು ಬೀದಲ್ಲಿ ನಿಂತ್ಕೊಂಡು ನೋಡಿ, ನೆಟ್ಗೋಗೋ ಹೆಂಗಸರನ್ನ ಯಾರು ನೋಡ್ತಾರೇನು? ಅದೇ ಸ್ವಲ್ಪ ಸೊಟ್ಟಿಗೆ ನಡೀತಿದ್ರೆ ಅಯ್ಯೋ ಸುಮ್ಮನೆ ಸುಟ್ಟು ಹೋಗುವ ಹಾಗೆ ನೋಡ್ತಾರೆ ಯಮಣರು. ಸೊಟ್ಟಿಗಿದ್ರೆ ನೋಡಿ ಈ ಜಗತ್ತು ಸುಮ್ಮನೆ ಬಿಡಲ್ಲ, ನೋಡುತ್ತೆ. ಈಗ ನೋಡಿ, ನಿಮ್ಮ ಕಂಪನಿ ಬೋರ್ಡ್ನ ಇಷ್ಟು ವರ್ಷ ನೀವೇ ನಿಂತು ನೋಡಿದ್ ಯಾವತ್ತಾರ ಒಂದಿನ ಮಾರ ಇದೆಯಾ? ಇಲ್ವಲ್ಲೋ. ಯಾಕೆ? ಅದು ನೆಟ್ಟಗಿತ್ತು. ಅದಿವತ್ತು ಸೊಟ್ಟಗಾಗಿರೋ ಹೊತ್ತಿಗೆ ನಿಮ್ಮ ಕಂಪ್ನಿ ಬೋರ್ಡ್ನ ನೀವೇ ನೆಟ್ಟಗೆ ನಿಂತ್ಕೊಂಡು ನೋಡಿದ್ರಿ. ಸರಿನೋ, ಬೋರ್ಡ್ ಓದೋದೇ ಇಷ್ಟು ಕಷ್ಟವಾದ್ರೆ ಇದನ್ನ ನೋಡೋ ಜನ. ನಾವು ನಾಟಕ ನೋಡದೆ ಹೋದ್ರೆ ಈ ಕಂಪ್ನಿಯವ್ರ ಕಷ್ಟ ಎಷ್ಟಾಗಬಹುದು, ಹೊಟ್ಟೆಗೆ ನಷ್ಟ ಎಷ್ಟಾಗಬಹುದು ಅಂತ ಬಂದೇ ಬರ್ತಾರೆ. ಲಾ ಬಸಪ್ಪ, ಯಜಮಾನ್ರು ಬೋರ್ಡ್ ಓದಿದ್ದಾಯ್ತು, ಗಾಡಿ ಹೊಡ್ಕೊಂಡು ಮುಂದೆ ಬೀದಿಗೆ ಹೋಗು. ಮರೆಯಬೇಡಿ, ಮರುಗಬೇಡಿ, ಕೊರಗಬೇಡಿ, ಕರಗಬೇಡಿ. ಮತ್ತು ಅದನ್ನೇ ಕೂಗ್ತಾನಲ್ಲ ಅವನು, ಕೊರಗಬೇಡಿ ಅಂತ. ಅವನು ಕೊರಗದಾಗ ಕೂಗ್ಕೊಂಡು ಹೋಗ್ಲಿ ಬಿಡಿ. ಅಂದಹಾಗೆ ಕಾಳಿ ಯಜಮಾನ್ರೇ ಹೇಳಿ. ನಾನು ಇವತ್ತಿನ ನಾಟಕಕ್ಕೆ ಅಧ್ಯಕ್ಷರನ್ನ ನೋಡ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಹೋಗಿ ಹೋಗಿ ಹೋಗಿ. ಕಾಳಿ, ಹೇಳಿ. ಇವತ್ತು ಆಡೋ ನಾಟಕ ಬಹಳ ರಂಗಾಗಿರ್ಬೇಕು. ಅವರೇ ಒಂದ್ ಕೆಲಸ ಮಾಡ್ಲೆ. ಏನು? ಇವತ್ತು ಎಲ್ರಿಗೂ ದಿನಕ್ಕಿಂತ 2 ವರೆ ಜಾಸ್ತಿ ಹಾಕಿಸ್ಬಿಡ್ಲೆ. ಅಷ್ಟು ಮಾಡಿಬಿಡು. ಅಲ್ಲಿಗೆ ಕ್ಯಾಂಪ್ ಕ್ಲೋಸ್ ಅಂತೀರಾ? ಅಲ್ಲಪ್ಪ, ಮತ್ ಕಂಪ್ನಿನೇ ಕ್ಲೋಸ್ ಅಂತೀರಾ? ಅದು ಅಲ್ಲ ಕಣೋ, ನನ್ನ ಜೀವನವೇ ಕ್ಲೋಸು. ಅಯ್ಯೋ ಅಯ್ಯೋ, ಇವತ್ತು ಬರ್ತಿರೋ ಅಧ್ಯಕ್ಷರು ಯಾರು ಅಂತ ತಿಳ್ಕೊಂಡೆ? ಯಾರಪ್ಪ? ಯಾರು? ನಮ್ಮ ಮುಖ್ಯಮಂತ್ರಿಗಳು 30 ವರ್ಷದ ಕೆಳಗೆ ಮ್ಯಾನೇಜರ್ ಆಗಿದ್ದ ಬ್ಯಾಂಕ್ನಲ್ಲಿ ಚಿನ್ನ ಕದ್ದು ಕಂಬಿ ಎಣಿಸೋ ಸ್ಥಿತಿಲಿದ್ದಾಗ ಬಚಾವ್ ಮಾಡಿದವರಂತೆ ಕಣೋ. ಓಹೋ, ಈಗ ಅನ್ನಕ್ಕೂ ಇಲ್ಲದೆ ರೈಲ್ ಕಂಬಿ ಮೇಲೆ ನಡ್ಕೊಂಡು ಹೋಗ್ತಿರೋ ನಮ್ಮನ್ನ ಹ್ಯಾಕ್ ಕಾಪಾಡ್ತಾರಂತವ್ರು? ಕಾಳಿ ನೋಡು, ಈ ವಿಷಯ ನಮ್ಮಿಬ್ರಲ್ಲೇ ಇರ್ಲಿ. ಅಲ್ಲ, ಈಗ ಇರೋದು ನಮ್ಮಿಬ್ರಲ್ಲೇ ಅಂತ ಇಟ್ಕೊಳ್ಳಿ. ಏನೋ ಕಾಫಿ ಕಾಸು ಥೂಮುಂಡೆದೆ. ಕೇಳೋ, ಇವತ್ತು ಅಧ್ಯಕ್ಷರಾಗಿ ಬರ್ತಾರಲ್ಲ ರಮೇಶ್ ರಾಯರು, ಹಾ, ಅವರು ಹಾಕಿದ ಗೀಟನ್ನ ಮುಖ್ಯಮಂತ್ರಿಗಳು ದಾಟೋದೇ ಇಲ್ವಂತೆ. ಗೀಟನ್ನ? ಹಾಗಾದ್ರೆ ಅವ್ರು ಗೀಟ್ ಹಾಕೋಲ್ಲ, ತೋಡಿಸ್ಬಿಡ್ತಾರೆ ಅಂತ ಕಾಣತ್ತೆ. ಹುಡುಗಾಟ ಸಾಕು. ಕೇಳೋ, ಹಾ, ಈಗ ವೃತ್ತಿ ನಾಟಕ ಸಂಸ್ಥೆಗೆ ಸರ್ಕಾರದಿಂದ ಸಹಾಯಧನ ಕೊಡಿಸ್ತಾರಂತೆ. ಬೇಷರತ್ತಾಗಿ ಅಲ್ವೋ? 50 ವರ್ಷ ಕಂಪನಿ ನಡೆಸಿದವರಿಗೆ 50,000, ಹಾ, 75 ವರ್ಷ ನಡೆಸಿದವರಿಗೆ 75,000, 100 ವರ್ಷ ಮುಟ್ಟಿ ಬಿಟ್ರೆ 1,00,000. ಯಾರಿಗುಂಟು ಯಾರಿಗಿಲ್ವೋ? ಅಯ್ಯೋ ಅಯ್ಯೋ, ಕೊಟ್ಟವ್ರಿಗುಂಟು ಇಲ್ದವ್ರಿಗಿಲ್ಲ. ಅದು ಬಿಡಿ, ಈಗ ಎಷ್ಟು ವರ್ಷ ಮುಕ್ತಿಸ್ಬೇಕು ಅಂತಿದ್ದೀರಿ ನಿಮ್ದಕ್ಕೆ ನೀವು? ಯಾಕೋ ಹಾಗಂತೀಯ? ನಮ್ಮ ಕಂಪನಿ 75 ವರ್ಷ ದಾಟಿ ಆಗ್ಲೇ 5-6 ವರ್ಷ ಆಯ್ತಲ್ಲೋ. ಏನ್ ಸಹಸ್ರಾರು ರೂಪಾಯಿ ಸಲೀಸಾಗಿ ತೆಕ್ಕೊಡೋ ನನ್ನ ಸರ್ಕಾರ ಅಂತ ತಿಳ್ಕೊಂಡು ನನ್ನ ಹತ್ರವೇ ಸುಳ್ಳು ಹೇಳ್ತೀರೇನ್ರಿ ಯಜಮಾನ್ರೇ? ಸ್ವಾಮಿ, ನಾನು ನಿಮ್ಮ ಕಂಪ್ನಿ ಅಡಿಗೆ ಕಾಳಿದಾಸ. ನೀವೇ 50 ವರ್ಷ ವಯಸ್ಸು ಮುಟ್ಟೋಕೆ 6 ಅಡಿ ಏಣಿ ಹಾಕೊಂಡು ಮೆಟ್ಟಿಂಗಾಲಿಟ್ರು ಮುಟ್ಟೋಕಾಗೋಲ್ಲ. ಇನ್ನು ಕಂಪ್ನಿಗೆ 75 ವರ್ಷ ತುಂಬಿ ಹರಿತೀರಿ ಅಂತೀರಲ್ಲ, ಎಲ್ಲಿ ಅಂತ ಕೇಳಿದ್ರೆ ಯಾವ ಕಾಲುವೆ ತೋರಿಸ್ತೀರಿ ಸುರಿದು ಹರಿತಿರೋದನ್ನ? ಯಾಕೋ ಆ ಮಾಕ್ಳಿ ಬೇರ್ ಕಂಪನಿ ಮಾಲೀಕ 30ನೇ ವಯಸ್ಸಿನಲ್ಲಿ ಆಗೋಯ್ತು 50 ವರ್ಷ ಅಂತ 50,000 ತಗೊಂಡು 50 ಅಡಿ ಬಾವಿನ ತೆಗೆಸೇ ಬಿಟ್ನಲ್ಲೋ ತನ್ನ ತೋಟದಲ್ಲಿ.
ಬಾವಿ ತೆಗೆಸ್ತಾ ಬಿಡಿ, ಅದೇನು ವ್ಯರ್ಥವಾಗ್ಲಿಲ್ವಲ್ಲ. ಕಂಪ್ನಿ ನಿಲ್ಲಿಸ್ದ, ಆಮೇಲೆ ಅಲ್ಲಿದ್ದ ಜನ ಎಲ್ಲ ಅದರೊಳಕ್ಕೆ ಬಿದ್ದು ಸಾರ್ಥಕವಾಯ್ತಲ್ಲ. ಅದು ನಿಜ ಅನ್ನೋ. ಅವನು ಅಷ್ಟಾದರೂ ಮಾಡ್ದ. ಆದರೆ ಆ ನನ್ನ ಮಗ ನೀಲಕಂಠ ನಿಂತೋದ ಕಂಪನಿಗೆ 50 ವರ್ಷ ಆಯಿತು ಅಂತ 50,000 ತಗೊಳ್ಳಿಲ್ವೇನೋ? ಅದು ಒಂಥರ ನ್ಯಾಯವೇ. ಕಂಪ್ನಿ ನಿಂತು 50 ವರ್ಷ ಆಗಿತ್ತು, 50 ವರ್ಷ ಆಯಿತು ಅಂತ ತಗೊಂಡ. ಆದ್ರೆ ನಿಷ್ಠ ನಿಮ್ದು ಹೇಳಿ, ಅಷ್ಟು ವರ್ಷ ನಡೆದೂ ಇಲ್ಲ, ಇತ್ಲ ಕಡೆ ನಿಂತೂ ಇಲ್ಲ. ಯಾವ ಧೈರ್ಯದ ಮೇಲೆ ದುಡ್ಡು ಕೇಳ್ತೀರಿ? ಧೈರ್ಯ ಅಲ್ಲ ಕಣಯ್ಯ, ನಿಂತು ಹೋಗುತ್ತೆ ಅನ್ನೋ ಭಯ ತೋರಿಸಿ ಕೇಳೋದು. ಅವ್ರಿಗೆ ಭಯ ತೋರಿಸಿ? ಹೌದು. ಮೇಲಾಗಿ ಇದಕ್ಕೆಲ್ಲ ಏಜೆಂಟ್ಸ್ ಇದಾರಯ್ಯ. ಹೌದಾ? ಅದಕ್ಕೆ ಇವತ್ತಿನ ನಾಟಕ ಅಧ್ಯಕ್ಷರ ಮನಸ್ಸಿಗೆ ನಾಟಿ ಬೀಳ್ತು, ನಮ್ಮ ಬೇಟೆ ಬಲೆಗೆ ಬಿತ್ತು ಅಂತಲೇ. ಕಾಳಿ, ಥಿಯೇಟ್ರ್ ಕಡೆ ಜವಾಬ್ದಾರಿ ಅಲ್ಲ ನಿಂದೇಪ್ಪ. ಈಗ ಅಲ್ಲಿಗೆ ಹೊರಟೆ. ನಾನು ಅವ್ರನ್ನ ಕರ್ಕೊಂಡು ಬರೋದು ಒಂದು 10 ನಿಮಿಷ ತಡವಾದ್ರೂ ಪರವಾಗಿಲ್ಲ. ಆದ್ರೆ ಗಲಾಟೆ ಆಗದ ಹಾಗೆ ನೋಡ್ಕೋ. ಇನ್ನೊಂದು ಸ್ವಲ್ಪ ಹೊತ್ತಾಗಿ ಬಿಡ್ತು, ಆ ಸ್ಟೇಜ್ ಮೇಲೆ ಯಾರನ್ನಾರು ಬಿಟ್ಟು ಕುಣಿಸ್ತಾ ಇರು. ಕುಣಿಸ್ತೀನಿ. ಗಂಡಸನ್ನ ಬಿಟ್ಟು ಕುಣಿಸ್ತೀನಿ. ಗಲಾಟೆ ಜೋರಾದ್ರೆ ಹೆಂಗಸನ್ನ ಬಿಟ್ಟು ಕುಣಿಸ್ತೀನಿ. ಅಯ್ಯೋ, ಈ ನಮ್ಮ ಯಜಮಾನರ ಹೆಸರು ಭೀಷ್ಮಾಚಾರ್ಯರು ಅಂತಲೇ. ಆ ದ್ವಾಪರದ ಭಾರತದ ಭೀಷ್ಮರಿಗೆ ಇಷ್ಟ ಬಂದಾಗ ಸಾಯೋಷ್ಟು ಆಯಸ್ಸಿದ್ರು ಬ್ರಹ್ಮಚಾರಿಯಾಗಿಯೇ ಬಾಳಿದ ಪುಣ್ಯಾತ್ಮರವರು. ಇವರು ಹೆಣ ಬಿದ್ರು ಹೆಣ್ಣಿನ ರಾಶಿ ಮೇಲೇ ಬೀಳ್ಲಿ ಅನ್ನೋ ಹಂಬಲದ ಮುದುಕ ಮುಂಡೆಯದು. ಜೊತೆಗೆ ಸರ್ಕಾರದ ಪುಗ್ಸಟ್ಟೆ ಹಣವೂ ಸಿಕ್ಕಿಬಿಟ್ರೆ ಮುಗದೇ ಹೋಯ್ತು. ಮಂಗಳ ಹಾಡದ ಹಾಗೆ ರಂಗಕಲಾ ಮಂಡಳಿಗೆ ಅಂತೂ ಈ ಸರ್ಕಾರದವರು ಸಹಾಯಧನ ಅನ್ನೋ ಅಪಸ್ವರ ಎತ್ತಿದ್ದು. ಸ್ವರಾಬುಸ ಅಂತ ಉಸಿರಾಡ್ತಿದ್ದ ಕಂಪ್ನಿಗಳೂ ಹುಡುಗೋದು. ಈ ಸರ್ಕಾರಿ ಯೋಜನೆನ ರಂಗಭೂಮಿ ಉದ್ಧಾರ ಅಂತ ಕರೆಯೋಣವೋ, ಇಲ್ಲ ಅದರ ಹೆಸರಿನಲ್ಲಿ ಸುತ್ತಾಡ್ತಿರೋರ ಉದ್ಧಾರವ ಅಂತ ಕರೆಯೋಣವೋ? ಅಯ್ಯೋ, ಈ ಸರ್ಕಾರ ಕೈ ಇಟ್ಟಿದ್ದೆಲ್ಲ ಕೈ ಬಿಡುತ್ತೆ ಅನ್ನೋದಕ್ಕೆ ನಮ್ಮ ರಂಗಭೂಮಿಯೂ ಒಂದು ಸಾಕ್ಷಿ ಆಗೋಯ್ತಲ್ಲಪ್ಪ. ಈ ಮುಡೆ ಮಕ್ಕಳು ಯಾಕೆ ನಮ್ಮ ಪಾಡಿಗೆ ನಮ್ಮನ್ನು ಬಿಡಬಾರದು? ಹಿಂದೆಲ್ಲ ನಾಟಕದವ್ರು ದುಡ್ಕೊಂಡು ತಿನ್ಲಿಲ್ವೇ? ಅಯ್ಯೋ, ಅಲ್ಲೇ ಟೈಮ್ ಆಯ್ತು, ಮರ್ತೇ ಬಿಟ್ಟಿದ್ದೆ. ಥಿಯೇಟರ್ ಹತ್ರ ಇನ್ನೇನ್ ಗಲಾಟೆಯೋ, ಏನು ಸುಡ್ಗಾಡೋ, ಮೊದಲು ನೋಡಪ್ಪ, ಮೊದಲು ನೋಡ. ಶ್ರೀ ಗಣಪತಿ ವಿದ್ಯಾವಾರಿಧಿ ಬಾರ ಮುದ್ದು ಗಣಪತಿ ಇವತ್ತು ಭಾನುವಾರ. ಅಪ್ಪ ಕಾಳಿದಾಸ ಇಲ್ಲೇ ಇದೀನ್ರಿ. ಇಲ್ಲೇ ಏನ್ರಿ ಮ್ಯಾನೇಜರ್ರೇ? ಅಲ್ರಿ, ಫಸ್ಟ್ ಬೆಲ್ ಆದ್ರೂ ಇಲ್ಲೇ ಅಲ್ಲಾಡ್ತಿದ್ದೀರಲ್ರಿ. ಯಜಮಾನ್ರಲ್ರಿ, ಅರ್ಜೆಂಟ್ ನೋಡ್ಬೇಕಿತ್ತು. ಅಯ್ಯ, ಈಗ ಅವ್ರು ಬರೋವರೆಗೂ ಅವ್ರ ಇನ್ಚಾರ್ಜ್ ಅಲ್ಲಿರೋ ನಾನು ಅದೇನು ಅರ್ಜೆಂಟ್ ಆಗಿದ್ರು ನೋಡ್ಬೇಕಿದ್ರು ನಾನು ನೋಡಿ ಎದುರಿಗೆ ನಿಂತಿದ್ದೀನಿ. ಬೋಡ್ಕೊಳ್ಳಿ ನಿಮಗೆ. ಅಲ್ರಿ, ಅಧ್ಯಕ್ಷರು ಬರೋ ಹೊತ್ತಾಯ್ತು, ಅವ್ರಿಗೆ ಮುಂದ್ಗಡೆ ಸೀಟ್ ಏರ್ಪಾಡು ಮಾಡಿದ್ದೀರೇನ್ರಿ? ಎಲ್ಲಿ ಸೀಟ್ ತರ್ತೀರ್ರಿ ಸ್ವಾಮಿ? ಮೊದಲು ಈ ಚೀಟಿಗಳನ್ನ ನೋಡಿ. ಇದ್ರ ಪ್ರಕಾರ ಸ್ಟೇಜ್ ಮೇಲೂ ಕುರ್ಚಿ ಹಾಕಿ ಸೀಟ್ ಕೊಟ್ಟು ನಾವು ಬೈಲಲ್ಲಿ ನಾಟಕ ಆಡ್ಬೇಕಾಗತ್ತೆ. ತಗೊಳ್ಳಿ, ಇದು ಒಂದು ಚೀಟಿ. ಒಂದು ಎಲೆಕ್ಟ್ರಿಕ್ ಆಫೀಸಿನ ಕಡಿಯೋರು 8 ಜನ. ಎಲ್ರೂ ಮುಂದ್ಗಡೆನೇ ಜಾಗ ಬೇಕು. ಹೊಡೆದಿದ್ರೆ ಫ್ಯೂಸ್ ತೆಗಿತಾರಂತೆ. ಕರೆಂಟ್ ಇಲ್ದೆ ಏನ್ ಕರ್ಟನ್ ಎಳಿತೀರಾ? 8 ಜನ ಅಂದ್ರೆ ಏನ್ರಿ? ನಾವು ತಗೊಂಡಿರೋ ಕಿಲೋ ವಾಟ್ಸ್ ಕರೆಂಟ್ಗೆ ಹಾಕಿರೋ ಫ್ಯೂಸ್ಗಿಂತ ಜಾಸ್ತಿ ಆಯ್ತಲ್ರಿ. ಇದು ನಂಬರ್ 2, ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ ಅವರಂತೆ. ಕಾಕಿ ಬಟ್ಟೆಲ್ 3 ಜನ, ಮಫ್ತಿಲ್ 3 ಜನ ಬಂದ್ಯಾರೆ. ಮುಂದ್ಗಡೆನೆ ಸೀಟ್ ಕೊಡಿ, ಹಿಂದ್ಗಡೆಯವ್ರ ಗಲಾಟೆ ಕಂಟ್ರೋಲ್ ಮಾಡ್ತೀವಿ ಅಂತಾರೆ. ಮುಂದ್ಗಡೆ ಕೂತ್ಕೊಂಡು ಹಿಂದ್ಗಡೆಯವ್ರ ಗಲಾಟೆ ಕಂಟ್ರೋಲ್ ಮಾಡ್ತಾರೋ? ಅಲ್ರಿ, ನಾವು ನಾಟಕ ಆಡ್ತಿರೋದು ಸಿಟಿ ರೈಲ್ವೆ ಸ್ಟೇಷನ್ ಹತ್ರ. ಕಂಟೋನ್ಮೆಂಟ್ ಕಾಕಿಯವ್ರಿಗೆ ಏನ್ ಕನೆಕ್ಷನ್ ಅಂತೆ? ಅದನ್ನ ಅವ್ರನ್ನ ನೀವೇ ಕೇಳಿ. ಆದ್ರೆ ಈಗ ಬೇಡ, ಡ್ಯೂಟಿ ಮೇಲೆ ಇದಾರೆ, ಬೆಳಗ್ಗೆ ಕೇಳಿ. ಓಹೋ, ಯಾಕೆ ಎಲ್ಲ ಎಣ್ಣೆ ಹಾಕೊಂಡು ಟೈಟ್ ಆಗಿದಾರೋ? ತಗೊಳ್ಳಿ, ಚೀಟಿ ನಂಬರ್ 3. ಹೇಳ್ಕೊಡಿ. ಇದು ಕಂಪ್ನಿಲಿ ಅಕ್ಕಿ ಮಾಡೋರ್ ಕಡೆಯವರದಂತೆ. ಯಜಮಾನ್ರೆ ಪಾಸ್ ಬರ್ದು ಕೊಟ್ಟಿದ್ದಾರೆ. ಓಹೋ, ಏನು ಗಂಡಸರೋ ಹೆಂಗಸರೋ? ಯಾಕೆಂದ್ರೆ ಯಜಮಾನ್ರ ಪಾಸು ಅಂತೀರಿ. ಅನುಮಾನವೇ ಬೇಡ, 4 ಜನಮೂ ಹೆಂಗಸ್ರೆ. ಅದ್ರೊಳಗೆ 2 ಹಲ್ಲು ಪೂರ್ತಿ ಇಲ್ಲ. ಬಾಯಲ್ಲಿ 1 ಹಲ್ಲು ಇಲ್ವೇ? ಹಾಗಾದ್ರೆ ಯಜಮಾನ್ರದ್ದೇ ಇರ್ಬೇಕು ಪಾಸು. ತಗೊಳ್ಳಿ, ಇದು ಚೀಟಿ ನಂಬರ್ 4. ಓಹೋ, ಇವ್ರ್ಯಾರು? ಇವ್ರು ಯಾರೋ ಮಾಣಿಕ್ ಚಂದ್ ಚೂರಿದಾಸ್ ಟೋಪಿವಾಲ. ಓಹೋ, ಸರಿ. ಅದೇ ಹಿಂದಿನ ಕ್ಯಾಂಪ್ನಲ್ಲಿ ಕೈ ಸಾಲ ಕೊಟ್ಟಿದ್ದ ಸೇಟು.
ಅವನದ್ದೇನಂತೆ, ಹಿಂದಿನ ಕ್ಯಾಂಪ್ನಲ್ಲೇ ಎಲ್ಲ ಬೇಬೆ ಹಾಕಿ ತೀರಿಸ್ಬಿಟ್ಟಿದೀವಿ, ಇನ್ನು ಅವನ ಮೇಲೆ 5,000 ನಂದೇ ನಿಂತಿದೆ. ಏನೋ ನನಗ್ ಗೊತ್ತಿಲ್ಲ. ಆ ಗುರುತಿನ ಮೇಲೆ 6 ಜನಕ್ಕೆ ಮುಂದ್ಗಡೆ ಸೀಟೇ ಬೇಕು ಅಂತ ಬರ್ದು ಕಳಿಸಿದ್ದಾರೆ. ಇನ್ನು ಕಂಪ್ನಿಗೆ ದಿನಸಿ ಕೊಡೋ ಅಂಗಡಿ ಕಡೆಯವ್ರು 5 ಜನ, ಸೌದೆ ಅಂಗಡಿಯವ್ರ ಸಂಸಾರವಂತೆ, ಯಜಮಾನ್ರಿಗೆ ಸನ್ಮಾನ ಮಾಡಿದವರಂತೆ, ಇದಲ್ದೆ ಇತರೆ ಇದನ್ನ ನೋಡಿ, ನೀವು ಕ್ಯಾಂಪ್ ಮಾಡೋಕ್ ಬಂದಿದ್ದಾಗ ಇಳ್ಕೊಂಡಿದ್ ಮನೆ ಹೆಂಗಸರು 9 ಜನ. ನಾನು ಕ್ಯಾಂಪ್ ಮಾಡಕ್ ಬಂದಾಗ 9 ಜನ ಒಂದು ಬಂದ್ಲೆ ಇಲ್ವೇ? ನಾ ತಡೀತೀನಿ. ನನ್ನ 7 ಜನ್ಮ ಜಾಲಾಡಿದ್ರು ಇಬ್ಬರು ಸಿಗೋದು ಕಷ್ಟವಲ್ರಿ. ಅಲ್ಲ, ಇದು ನಮ್ಮ ಮನೆಗೆ ಗೊತ್ತಾದ್ರೆ ಗತಿ ಏನ್ರಿ? ಅಲ್ಲ, ಇಂಥದ್ರಲ್ಲಿ ಒಂದೇ ಮನೆಯಲ್ಲಿ ನಾನು 9 ಜನ. ಇದು ಚೀಟಿ ಬೇರೆ ಇಡ್ರಪ್ಪ, ನಾನು ಯಜಮಾನ್ರನ್ನ ಕೇಳಿ ಹೇಳ್ತೀನಿ. ಯಾಕೆ ಅಂದ್ರೆ ಇದು ಯಾಕೋ ಸ್ವಲ್ಪ ಅನುಮಾನ. ಸ್ವಾಮಿ, ಈ ಚೀಟಿಗಳ ಪ್ರಕಾರ 40ರಿಂದ 50 ಜನ ಆಗತ್ತೆ. ಎಲ್ರಿಗೂ ಮುಂದ್ಗಡೆನೆ ಬೇಕಂತೆ ಸೀಟು. ನಮ್ಮಲ್ಲಿರೋದೇ ಮುಂದ್ಗಡೆ 75 ಸೀಟು. ಇನ್ ಇವ್ರಿಗೆಲ್ಲ ಏನ್ ಕೊಡೋದು? ಆಹ್ವಾನ ಪತ್ರಿಕೆ ಕೊಟ್ಟು ಕರೆದವ್ರನ್ನ ಎಲ್ಲಿ ಕೂಡ್ಸೋದು? ಅದಿರ್ಲಿ ರೀ, ಈ ಮಧ್ಯ ನಮಗೆ ನಿತ್ಯ ಅನ್ನ ಹಾಕೋ ಅನ್ನದಾತರ ಟಿಕೆಟ್ ತಗೊಂಡು ಬರ್ತಾರಲ್ಲ ಪುಣ್ಯಾತ್ಮರು, ಅವ್ರನ್ನೆಲ್ಲಿ ಕೂರ್ಸೋದು? ನಿಲ್ಸೋಕೆ ಜಾಗ ಇಲ್ವಲ್ರಿ. ರೇ ಮ್ಯಾನೇಜರೇ, ಅದೇನ್ರಿ ನೋಡ್ರಿ, ಕಡೆ ಗೇಟ್ನಲ್ಲಿ ಗಲಾಟೆ ಆಗ್ತಿದೆ ನೋಡ್ರಿ, ಅದೇನ್ ನೋಡ್ರಿ, ಹೋಗ್ರಿ. ಹೊರಟೆ ಸರ್. ನೋಡ್ಲೇಬೇಕು. ಇವತ್ತು ನೆನ್ನೆ ಬಿಟ್ಟಿದ್ರೆ ಬರ್ತಾ ತಾಳಿ ಮ್ಯಾನೇಜರ್. ಅಲ್ಲ, ಇಂಥ ಚಿಲ್ಲರೆ ಚೀಟಿ ಜನಕ್ಕೆ ಏನಂತ ಹೆಸರಿಡೋಣ? ಪುಗುಸಟ್ಟೆ ಅಂದ್ರೆ ಪರವಾಗಿಲ್ಲ, ನಂಗೂ ಇರ್ಲಿ ನನ್ನ ಮಗನಿಗೂ ಇರ್ಲಿ ಅಂತಾರೆ. ಅದೇ ದುಡ್ಡು ದುಗ್ಗಾಣಿ ಅಂದ್ರೆ ಸಾಕು, ಅಯ್ಯೋ ನಾನು ಮುದುಕ, ನನ್ನ ಮಗ ಹುಡುಗ ಅಂತ ಹೋಗಿಬಿಡ್ತಾರೆ. ಏನೋ ಸಮಯ ಅಂತ ಸಾಲ ಕೇಳೋಕ್ ಹೋದ್ರೆ ಸಾಹುಕಾರ ಊರಲ್ಲಿಲ್ಲ ಅಂತ ಸಬೂಬ್ ಹೇಳಿಸಿ ಸಾಯಂಕಾಲವೇ ನಾಟಕದ ಹೊತ್ತಿಗೆ ನರಕಕ್ಕೆ ಹೋಗಿದ್ರು ಸರಿ, ನಗನಗತಾ ನಾವು 4 ಜನ ಬಂದಿದ್ದೀವಿ ಅಂತ ಹೇಳಿ ಹಾಜರಾಗ್ಬಿಡ್ತಾರಲ್ಲ. ಅಲ್ಲ, ನಾಟಕದ ಕಂಪ್ನಿ ಅಂದರೆ ಈ 4-6 ಜನ ನಡೆದಾಡೋ ನಡುಬೀದಿ ಅನ್ಕೊಂಡ್ಬಿಟ್ಟಿದಾರೋ ಇವರು. ಇದೂ ಒಂದು ಕಲೆ. ಇದರಿಂದ 100 ಜನ ಬದುಕ್ತಾರೆ, ನಾಡ ನುಡಿನ ಬೆಳಗಿಸ್ತಾರೆ, ಸಮಾಜ ಸೇವೆ ಸಂಸ್ಕೃತಿ ಪ್ರಚಾರ ಮಾಡ್ತಾರೆ ಅನ್ನೋ ಪ್ರಜ್ಞೆ ಸಮಾಜಕ್ಕೂ ಸರ್ಕಾರಕ್ಕೂ ಅದ್ಯಾವ ಬರುತ್ತೋ ಏನ್ ಕಥೆಯೋ. ಬಂದ್ಬಿಡಿದೆ ಸರ್. ಸುಧಾರಿಸ್ಕೊಳ್ರಿ. ಬಂದ್ಬಿಡ್ತಾ ಆ ಪ್ರಜ್ಞೆ, ಸಂಸ್ಕೃತಿ ಪ್ರಜ್ಞೆ ಸರ್ಕಾರಕ್ಕೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಅಲ್ಲ ಸಾರ್, ಒಂದ್ ಹಿಂಡೆ ಬಂದ್ಬಿಟ್ಟಿದೆ. ನಾಟಕ ಶುರು ಮಾಡೋಕ್ ಬಿಡೋಲ್ ಬಂತೆ, ಹಠ ಹಿಡ್ಕೊಂಡು ಹಿಂಡ್ ನಿಂತೇ ಬಿಟ್ಟಿದೆ. ಯಾಕಂತ್ರಿ? ಏನಂತ್ರಿ ಅವರ ಅಹವಾಲು, ತಂಟೆ ತಕರಾರು? ಎಲ್ರು ಪುಕ್ಷಟ್ಟೆ ನಾಟಕಕ್ಕೆ ಬಿಡ್ಬೇಕಂತೆ. ಪುಕ್ಷಟ್ಟೆ ಬಿಡೋಕಿದನ್ ಪೂರ್ಣ ಏನವ್ರ ಛತ್ರವಂತೆ. ಬಿಡದೇ ಇದ್ರೆ ಒಳಗ್ ನುಗ್ಗಿ ಇದನ್ನೆಲ್ಲ ಕಿತ್ತು ಪರಿಪೂರ್ಣವಾಗಿ ಅದನ್ನೇ ಮಾಡ್ತಾರಂತೆ. ಏನ್ ಛತ್ರನೇ ಮಾಡ್ತಾರಂತೆ? ಅದೇನ್ರಿ ವಿವರವಾಗಿ ಹೋದ್ರಿ? ಡ್ಯಾಮೇಜರ್ ಅಲ್ಲ ಸರ್, ಮ್ಯಾನೇಜರು. ಎಲ್ರಿ ನೀವು ಮಾಡ್ತಿರೋದು ಮ್ಯಾನೇಜ್? ಆ ಸುಡುಗಾಡು ಎಲ್ಲ ಬರೀ ಡ್ಯಾಮೇಜೆ. ಹೇಳ್ರಿ, ಯಾಕ್ರಿ ಫ್ರೀ ಬಿಡ್ಬೇಕಂತೆ? ನಿನ್ನೆ ಇದೇ ಥಿಯೇಟರ್ನಲ್ಲಿ ಒಂದ್ ನಾಟಕ ನಡೀಲಿಲ್ವೇ? ನಿನ್ನೆ ಹೌದು ನಡೀತು. ಅದಕ್ಕೆ ಜನರನ್ನ ಪುಕ್ಷಟ್ಟೆ ಬಿಡ್ಲಿಲ್ವೇ? ಹೌದು ಬಿಟ್ಟಿದ್ರು. ಹಾಗೆ ಇವತ್ತು ಮತ್ತೆ ಬಿಡಿ ಅಂತ ಬಂದಿದ್ದಾರೆ. ಅಯ್ಯೋ ರಾಮನೇ, ಅಲ್ರಿ ಅವ್ರು ಹೇಳ್ಬೇಕಿತ್ತು. ನೆನ್ನೆ ನಡೆದಿದ್ದು ನಮ್ಮ ಕಂಪ್ನಿ ನಾಟಕ ಅಲ್ಲಪ್ಪ, ಅದು ನಮ್ಮ ಸರ್ಕಾರದ ಕನ್ನಡ ಸಂಸ್ಕೃತಿ ಇಲಾಖೆಯವರು ಅದೆಲ್ಲಿಂದಲೋ ಕಳಿಸಿದ ತಂಡದವರು ಆಡೋ ನಾಟಕ. ಅದಕ್ಕೆ ಸರ್ಕಾರದವ್ರು ಅವರಿಗೆ ದುಡ್ಡು ಕೊಡ್ತಾರೆ, ಅವ್ರು ನಿಮ್ಮನ್ನೆಲ್ಲ ಪುಗ್ಸಟ್ಟೆ ಬಿಡ್ತಾರೆ. ಅದು ಒಂದೇ ದಿನದ ಪ್ರೋಗ್ರಾಮ್ ಅಷ್ಟೇನೆ ಅಂತ ತಿಳಿಯೋ ಹಾಗೆ, ತಲೆ ಒಳಗೆ ಇಳಿಯೋ ಹಾಗೆ ಹೇಳಬೇಕಿತ್ತು. ಹೇಳೋದೇನ್ ಬಂದ್ ಸಾರ್, ತಲೆ ಚಚ್ಕೊಂಡೆ, ಹಣೆ ಹೊಡ್ಕೊಂಡೆ. ಅಲ್ಲ, ತಲೆ ಚಚ್ಕೊಂಡ ಮೇಲೆ ಹಣೆ ಹೊಡ್ಕೊಂಡೇ ಇರುತ್ತೆ ಬಿಡಿ, ಅದನ್ನೇನು ಹೇಳ್ತೀರಿ? ಆದ್ರೆ ಅವ್ರು ಕೇಳಲಿಲ್ವೇ? ಹುಡುಗಿಡ್ದು ಬಂದಿದಾರೋ? ಅದನ್ನು ಕೇಳಿದೆ. ಏನಂದ್ರು? ಇಲ್ಲ ಅಂದ್ರು. ಸರಿ, ಮತ್ತೆ ಅದೇ ಕುಡುಕರ ಮೊದಲನೇ ಲಕ್ಷಣ. ಈಗೇನ್ ಮಾಡೋದು? ಏನ್ ಮಾಡೋದು? ನಾವು 2 ಬಾರಿ ಹಾಕೊಂಬೋಣವೆ. ಒಂದು ಕೆಲಸ ಮಾಡಿ, ಅವರೆಲ್ರಿಗೂ ಈ ಊರಿನ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರ ವಿಳಾಸ ಕೊಟ್ಬಿಟ್ಟು ಅವರಿಂದ ನೀವೆಲ್ಲ ಚೀಟಿ ಬರ್ಸ್ಕೊಂಬನ್ನಿ, ಅಲ್ಲಿವರೆಗೂ ನಾಟಕ ಶುರು ಮಾಡಲ್ಲ ಅಂತ ಹೇಳಿ ಕಳಿಸ್ಬಿಡಿ. ಹೋಗಿ ಮತ್ತೆ. ಅದೇ ಸರಿ ನಡ್ರಿ. ಇದು ನಮ್ಮ ಸರ್ಕಾರ ನಮಗೆ ಮಾಡ್ತಿರೋ ಇನ್ನೊಂದು ಮಹದುಪಕಾರ. ಅಲ್ಲ, ಈ ನನ್ನ ಮಕ್ಕಳು ತಾವು ಕೂತ್ಕೊಳ್ಳೋ ಸೀಟ್ಗೆ ಹಾಕೋ ಓಟ್ಗೆ ಹಣ ಕೊಡ್ತಾರೆ, ಹೆಂಡ ಕೊಡಿಸ್ತಾರೆ. ಅದೇ ಕಲಾವಿದರು ನಾವು ದುಡ್ಡು ತಿನ್ನೋ ಅನ್ನದ ಸೀಟಿಗೆ ಮಾರೋ ಟಿಕೆಟಿನ ದುಡ್ಡಿಗೆ ಕಲ್ಲು ಹಾಕ್ತಾರಲ್ಲ. ಕಡೆಗೆ ಏನಿ ನನ್ನ ಮಕ್ಕಳು ಸರ್ಕಾರದವರು ಕನ್ನಡದ ರಂಗಭೂಮಿನ ಮಂಗಭೂಮಿ ಮಾಡಿಬಿಡ್ತಾರೋ?
ನೋಡೋನು ಪುಗ್ಸಟ್ಟೆ ಆದಮೇಲೆ ನಾಟಕ ಆಡೋನು ಲೊಳಲೊಟ್ಟೆ ಆಗದೆ ಇನ್ನೇನು. ಸರ್ಕಾರಿ ಹಣ ಸರ್ಕಾರಿ ಬಸ್ ಇದ್ದ ಹಾಗೆ, ಕೊಟ್ಟವನು ಕೊಟ್ಟ, ಇಸ್ಕೊಂಡವನು ಇಸ್ಕೊಂಡ, ಬಿಟ್ರು ಬಿಟ್ಟ. ಈ ಸರ್ಕಾರದವರಿಗೆ ರಂಗಭೂಮಿ ಸುದ್ದಿ ಯಾಕ್ರಿ? ಇವರು ಪುಗ್ಸಟ್ಟೆ ನಾಟಕ ಆಡಿಸೋದ್ರಿಂದ ನಿಜವಾಗಿ ರಂಗಭೂಮಿ ಉದ್ಧಾರ ಆಗತ್ತಾ? ಇವರು ಕೊಡೋ ದುಡ್ಡಿಗೆ ಅವ್ರು ಕರ್ಕೊಂಬರೋ ಜನ, ಅಯ್ಯೋ ಅವ್ರು ಆಡೋ ನಾಟಕ, ಇದನ್ನೆಲ್ಲ ನೋಡಿದ ಮೇಲೆ ನಿಜವಾಗಿ ಯೋಗ್ಯತೆ ಇರೋ ನಮ್ಮಂಥ ಕಂಪ್ನಿಗಳು ನಾಟಕ ಆಡೋಕೆ ಹೋದ್ರೂ 3 ಕಾಸಿನ ಹೆಸರು ಬರೋಲ್ವಲ್ಲ. ಈ ಸರ್ಕಾರದವ್ರಿಗೆ ಯಾಕೆ ಗೀಳು? ಹಣ ಕೊಡದೆ ನೋಡೋನಿಗೆ ಕೇಳೋ ಹಕ್ಕಿರೋಲ್ಲ, ಸರ್ಕಾರಿ ದುಡ್ಡಿನಲ್ಲಿ ಆಡೋರಿಗೆ ಹೀಗೆ ಆಡಬೇಕು ಅನ್ನೋ ಹಂಗಿರೋಲ್ಲ. ಅಯ್ಯೋ, ಈ ಸರ್ಕಾರದವರು ತಂಪಾಡಿ ತಾವು ಮುಚ್ಕೊಂಡು ಬಿದ್ದಿದ್ರೆ ನಾವೆಲ್ಲೋ ನಮ್ಮ ಪಾಡಿ ನಾವು ಹೊಟ್ಟೆ ಪಾಡಿಗೆ ನಡೆಸ್ಕೊಂಡು ರಂಗಭೂಮಿನೋ ಬೆಳೆಸ್ಕೊಂಡು ಹೋಗ್ತೀವಿ. ಹಿಂದೆಲ್ಲ ಬೆಳೆದೇ ಇಲ್ವೇ? ಎಲ್ಲ ನಾವೇ ಮಾಡ್ತೀವಿ ಅಂತ ಹೊರಟರು ಈ ಸರ್ಕಾರದವರು ನೋಡಿದರೆ ಇನ್ನು ಮುಂದೆ ಮಕ್ಕಳನ್ನು ನಾವೇನು ಮಾಡಬೇಕಾಗಿಲ್ಲ, ಸರ್ಕಾರದವರೇ ಎಲ್ಲ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಮೆತ್ಗೆ ಗಾಡಿಯಿಂದ ಮೆತ್ಗೆ ಹೇಳಿರಿ ತಾಯಿ. ಏನ್ ತಾಯಿ, ನಿಮ್ದು ಸೀರೆ ಒಳಗಿಂದು ಗಂಟು ಗಾಡಿಲೇ ಮರ್ತು ಬಿಟ್ರಿ? ಏನ್ ತಾಯಿ ನಿಮ್ದು ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಮರ್ತು ಬಿಟ್ರಿ ಹೆಂಗ ತಾಯಿ? ಹೌದಲ್ಲಪ್ಪ, ಸೀರೆ ಗಂಟೆ ಮರ್ತು ಬಿಟ್ಟಿದ್ದೆ, ಜ್ಞಾಪಿಸಿದ್ಯಲ್ಲ, ತುಂಬಾ ಸಂತೋಷ ಅಪ್ಪ. ಅರೆ ನಮ್ಗೆ ಯಾಕೆ ತಾಯಿ ಬಡವ್ರದು ಗಂಟು? ಈಗಿನ ಕಾಲದಲ್ಲಿ ನಮ್ದೇ ನಮ್ಗಿಲ್ಲ. ಪುಣ್ಯಾತ್ಮ, ಈ ಊರೇ ಕಾಣದಿದ್ ನನ್ನ ರೈಲ್ವೆ ಸ್ಟೇಷನ್ ಇಂದ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ. ಇನ್ನ ಭೀಷ್ಮಾಚಾರ್ಯರ ರಂಗಕಲಾ ಮಂಡಳಿ ಒಂದ್ ತೋರಿಸ್ಬಿಟ್ರೆ ಬಹಳ ಉಪಕಾರವಾಗತ್ತಪ್ಪ. ಅದೇನ್ ತಾಯಿ, ಅಲ್ಲಿ ನೋಡಿ ತಾಯಿ, ನೀವು ಕೆಳಗೆ ಕೆಳಗ್ ಕಾಣ್ತಾ ಇಲ್ವಾ? ಅದೇ ತುಳಸಿ ಒಳಗಿಂದು ತೋಟ. ಇಲ್ಲಿ ಮುಂಚೆ ಬರೀ ತುಳಸಿ ಇತ್ತಂತೆ ತಾಯಿ. ಈಗ ನಮ್ಮ ದೇಶಕ್ಕೆ ಈ ಸ್ವಾತಂತ್ರ್ಯ ಬಂದ್ಮೇಲೆ ಈ ಒಣ ಮಹೋತ್ಸವ ಮಾಡ್ತಾರೆ ನೋಡಿ, ಅವಾಗ ಕಾಂಗ್ರೆಸ್ಗೆ ಮಂತ್ರಿ ಕರ್ಸ್ಕೊಂಡ್ ಬಂದು ಬರೀ ಹುಲ್ ಹಾಕ್ಸ್ಬಿಟ್ಟು ಇವಾಗ ಇಲ್ಲಿ ಬರೀ ಕಾಂಗ್ರೆಸ್ ಹುಲ್ ಆಗ್ಬಿಟ್ಟಿದೆ. ಅದ್ರ ಮಧ್ಯೆನೆ ನಿಮ್ಗೊಂದು ಜೋಪಡಿ ಕಾಣ್ತಾ ಇಲ್ಲ, ಜಿಂಕ್ಶೀಟ್ದು ಜೋಪಡಿ, ಅದೇ ಭೀಷ್ಮಂದು ಆಚಾರದು ಮಂಡಲ್. ಈ ಹೋನರು ಆರ್ಟಿಸ್ಟು ಒಟ್ನಲ್ಲಿ ಗಂಡಸ್ರು ಹೆಂಗಸ್ರು ಎಲ್ಲ ಒಟ್ಟಿಗೆ ಇರಕ್ ಶುರು ಮಾಡಿ 9 ತಿಂಗಳು ತುಂಬೋಯ್ತು ತಾಯಿ. ಅಯ್ಯೋ ಅಯ್ಯೋ, ಬಾಳ ಸಂತೋಷವಪ್ಪ. ಇಷ್ಟು ದೂರ ಗಾಡಿಲಿ ಕರ್ಕೊಂಡ್ ಬಂದಿದ್ದು ಅಲ್ದೆ, ನನ್ ಸಾಮಾನೆಲ್ಲ ಜೋಪಾನವಾಗಿ ನಂಗೆ ಕೊಟ್ಟಿದ್ದು ಅಲ್ದೆ, ಇಷ್ಟೊಂದು ವಿಚಾರ ವಿವರವಾಗಿ ಹೇಳಿದ್ಯಲ್ಲ. ದೇವ್ರು ನಿನ್ ಖಂಡಿತ ಒಳ್ಳೇದ್ ಮಾಡ್ತಾನೆ. ಹೋಗ್ಬಿಟ್ ಬರ್ತೀಯಪ್ಪ, ಹೋಗ್ಬಿಟ್ ಬಾ. ಅರೆ ಹೋಗ್ದಲ್ಲೇನು ನಿಮ್ಮಿಂದ ಬಂದ್ಬಿಡಕ್ ಆಗ್ತದ ತಾಯಿ? ನೀವು ಬಾಡಿಗೆ ಕೊಟ್ಬಿಟ್ಟು ಎಲ್ಗಾರು ಹೋಗಿ, ಯಾರು ಬೇಡ ಅಂತಾರೆ? ಬಾಡಿಗೆ? ಯಾವ ಬಾಡಿಗೆ? ಎಂಥ ಬಾಡಿಗೆ? ಯಾವ್ದಕ್ ಬಾಡಿಗೆ? ನೀ ಏನ್ ಮಾಡಿದ್ಯಾ ಅಂತ ಬಾಡಿಗೆ? ಓ ಕ್ಯಾಜಿಯ ಸುಬಾ ಒಳ್ಳೆ ಗಿರಾಕಿ. ನಿನ್ನ ಸ್ಟೇಷನಿಂದ ಕೂರ್ಸ್ಕೊಂಡಿ ಹೊಡ್ಕೊಂಡಿ ಬಂದಿಲ್ಲ, ಆ ಗಾಡಿಗೆ ಬಾಡಿಗೆ. ವಾರೇ ವಾ. ಅಯ್ಯೋ ಮುಂಡೆದೆ, ಆ ಗಾಡಿಗೂ ಬಾಡಿಗೆ ಕೊಡ್ಬೇಕೆ? ಅಲ್ವೋ, ಈ ಮಾತನ್ನ ನಂಗೆ ಮೊದ್ಲೇ ಹೇಳಿಲ್ವಲ್ಲೋ ನೀನು. ನಾನು ರೈಲಿಂದ ಇಳ್ದೆ, ನೀನು ಕೈ ಹಿಡಿದು ಎಳ್ದೆ, ನಾನು ಕೈ ಬಿಡಪ್ಪ ಅಂತ ಹೇಳ್ದೆ. ನಂಗೆ ಗೊತ್ತು, ನಾ ಕರ್ಕೊಂಡು ಹೋಗ್ತೀನಿ ಅಂದೆ. ನನ್ನ ಸೀರೆ ಗಂಟನ್ನು ನೀನೇ ಕೈಲಿ ಹಿಡ್ಕೊಂಡು ಹೊರಟೆ. ಸರಿ, ನಾನು ಈ ಗಾಡಿ ಇಟ್ಟಿರೋದೇ ಅದಕ್ಕೇನೋ ಅಂತ ತಿಳ್ಕೊಂಡು ನಿನ್ ಹಿಂದೆ ಬಂದೆ. ಈಗ ಇಷ್ಟು ದೂರ ಕರ್ಕೊಂಡು ಬಂದು ಈ ಕಾಣದ ದಾರಿಲಿ ಬಾಡಿಗೆ ಕೇಳ್ತಿದ್ಯಲ್ಲೋ. ವಾರೇ ವಾ, ಒಳ್ಳೆ ರುಸ್ತಮ್ ಗಿರಾಕಿ ಅಮ್ಮ ನೀನು. ಈ ಬಿಸ್ಮಿಲ್ಲಾ ಅವತಾರ ಎಲ್ಲ ನಂತವ ಬೇಡ, ಸುಮ್ನೆ ಮಡಿಗೆ ಮಾತಾಡಮ್ಮ. 1 ರೂಪಾಯಿ. ಹೌದೋ ನನ್ ಸಿಪಾಯಿ, 1 ರೂಪಾಯಿ ಇದ್ದಿದ್ರೆ ಒಂಟಿ ಕುದ್ರಿ ಕಮಾನ್ ಇಲ್ದೇ ಇರೋ ನಿನ್ ಗಾಡಿಲಿ ಯಾಕೋ ಬರ್ತಿದ್ದೆ? ವಿಮಾನದಲ್ಲೇ ಬರ್ತಿದ್ದೆ. ಸತ್ಯವಾಗ್ಲು ನನ್ನ ಹತ್ರ 1 ಕಾಸು ಇಲ್ಲ. ನಾವುನು ಚೆನ್ನಾಗ್ ಬಾಳ್ ಬದುಕದವ್ರೆ. ನಮ್ ಯಜಮಾನ್ರು ಬದುಕಿದ್ದಾಗ ಬಿಸಿಲು ಬಂತು ಅಂದ್ರೆ ಸಾಕು, ಬೀದಿಲ್ ಹೋಗ್ ಬರೋರ್ ಬಾಯಿಗೆ ಬಿಟ್ಟಿ ನೀರ್ ಬಿಟ್ಟು ಬಿಟ್ಟು ಹೊರ್ಲಾರ್ದಷ್ಟು ಪುಣ್ಯ ಕಟ್ಕೊಂಡು ಹೋಗೇ ಬಿಟ್ರು ನನ್ನ ನಡ್ ನೀರಲ್ಲಿ ಬಿಟ್ಟು. ದಿಕ್ಕೆಟ್ಟಿಲ್ಲಿಗೆ ಬಂದಾಗ ನೀನು ಕಮಾನಿಲ್ಲದ ಗಾಡಿಲಿ ಬಿಸಿಲಲ್ಲಿ ಕೂರಿಸ್ಕೊಂಡು ಇಲ್ಲಿವರೆಗೂ ತಂದು ಬಿಟ್ಟಿದೀಯಾ.
ನೆನೆಸ್ಕೊತೀನಿ, ನಿನ್ನ ಉಪಕಾರನ ನೆನೆಸ್ಕೊತೀನಿ. ಈಗಲೂ ನಿನ್ನ ಮುಖ ನೋಡಿದ್ರೆ ಥಟ್ಟನೆ ನಮ್ಮ ಯಜಮಾನ್ರ ಜ್ಞಾಪಕ ಬರುತ್ತೆ ನೋಡು. ಎಥು, ನಿಮ್ಮ ಹೊಟ್ಟೆಲ್ ಹುಟ್ಟಿದ್ದು ಮಗ ಅಂತ ತಿಳ್ಕೊಂಡು ಕೊಟ್ಬಿಡ್ರಮ್ಮ ಬಾಡಿಗೆ ನನ್ನ ಮುಖ ನೋಡಕ್ ಮುಂಚೆ. ಅರೇ ಅಲ್ಲ, ಪೇಲೆ ಬಣ್ಣಿನ ಹಿಂಗೆ ಕುಲ್ಗಟ್ಟಿ ಪಂಚ್ ಕಲ್ಯಾಣಿ ಹಾಕ್ಬಿಟ್ರೆ ಏನಿಲ್ಲ, ಕುದುರೆಗೆ ಉಳ್ಳಿ ಹಾಕೋ ಬದಲು ಹುಲ್ಲು ಹಾಕಿ ಅದ್ರಲ್ಲೆದ್ದಿಲ್ ನಾವು ಹೊಟ್ಟೆ ತುಂಬ್ಕೋಬೇಕು. ಸುಮ್ನೆ ಮಾಡಕ್ ಮಾತಾಡಮ್ಮ, ₹1. ಯಾಕೋ ಜ್ಞಾನ ಕೆಟ್ಟು ಸಿಕ್ಕಾಬಟ್ಟೆ ಮಾತಾಡ್ತೀಯಾ? ಬಾಡಿಗೆನೂ ಇಲ್ಲ, ಗಿಡ್ಗೆನೂ ಇಲ್ಲ. ನಿಂಗಿಷ್ಟು ಇಲ್ದಿದ್ರೆ ನಾನು ಎಲ್ಲಿಂದ ಕರ್ಕೊಂಡ್ ಬಂದಿದ್ಯೋ ಅಲ್ಲಿಗೆ ಕರ್ಕೊಂಡೋಗ್ಬಿಟ್ಬಿಡು. ನಾನು ನಡ್ಕೊಂಡ್ರೆ ಬರ್ತೀನಿ. ತೀರಾ ಬುದ್ಧಿ ಕುರುಡಾದ್ರೆ ಬಾಯಿ ಕುರುಡೆ. ಏನೋ ಯಂಗ್ಸು ಅಂತ ಸುಮ್ನೆ ಬಿಟ್ಟಿದ್ದೀನಿ ನಾನು. ಇಲ್ದಿದ್ರೆ ಏನೋ ಮಾಡ್ತಿದ್ದೆ ಅಂತ ಹುಗ್ದಿ ವಸೂಲಿ ಮಾಡ್ತಿದ್ದೆ. ಏನೋ ಹೋಗ್ಲಿ ಪಾಪ ಅಂತ ಸುಮ್ಮನೆ ಬಿಟ್ರೆ ನೀನು 3 ಬಿಟ್ಟು ನಿಲ್ತಿದ್ಯಾ? ತಡಿ, ಆ ನಾಟಕದವ್ರ ಕಡೆನೆ ಒಬ್ರು ಬರ್ತಿದ್ದಾರೆ, ಅವರೇ ಹೇಳಿ ನ್ಯಾಯನ. ಏನಪ್ಪಾ, ಇಲ್ಲಿ ಸ್ವಲ್ಪ ಬರ್ತೀರಾ ಈ ಕಡೆ? ಏನಮ್ಮ, ಏನು ಅದು ಗಲಾಟೆ? ಕೇಳಪ್ಪ, ಅವನ್ನೇ ಕೇಳು. ಓ ಯಾರು ಲೋ? ನೀನೇನಾ ನಮ್ಮ ಮಾಮೂಲಿ ಸಾಹೇಬು? ಏನಾದಲ್ಲ ನಿನ್ ಗಲಾಟೆ ಇಲ್ಲಿ? ಕುಚ್ ನೈ ಸಾಬ್, ಎಲ್ಲ ಈ ಅಮ್ಮಂದೆ ಗಲಾಟೆ ಸಾಬ್. ಈ ಅಮ್ಮ ರೈಲಿಂದ ಹೇಳಿತು, ನಾವು ಹೆಲ್ಗಮ್ಮ ಅಂತ ಕೇಳ್ತು, ಹಿಲ್ಗೆ ಅಂತ ಹೇಳ್ತು. ನಮ್ಗೆ ಗೊತ್ತಿಲ್ಲ ಜಾಗ, ಅದಕ್ಕೆ ಒಂದ್ ಸವಾರಿ ಬಡಿತು. ಜಾಗ ಮುಟ್ಟಿದ ಮ್ಯಾಗ ಬಾಡಿಗೆ ಕೇಳಿದ್ರೆ ಈ ಅಮ್ಮ, ನಿಮ್ದು ಮುಖಾಗೆ ನೋಡಿದ್ರೆ ನಮ್ಮ ಯಜಮಾನ್ ಜ್ಞಾಪಕಕ್ಕೆ ಬರ್ತಾರೆ ಅಂತಾರಲ್ಲ. ಅಲ್ಲ ಸ್ವಾಮಿ, ನಮ್ದು ಮುಖ ತೋರಿಸಿದ್ದು ತಪ್ಪು. ಹೌದೇನಾ? ಏನಮ್ಮ ಇದು, ಇವನ್ ಹೇಳೋದು ನಿಜವೋ? ಹೌದು, ಗಾಡಿಲಿ ಕೂತ್ಕೊಂಡ್ ಬಂದಿದ್ದೇನೋ ನಿಜ. ಆದ್ರೆ ಆಗ ಇವನ್ ಬಾಡಿಗೆ ಸುದ್ದಿನೇ ಹೇಳಲಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ ಎಲ್ಲಿಂದ ಕೊಡ್ಲಿ? ನನ್ನ ಹತ್ರ ಒಂದ್ ಕಾಸು ಇಲ್ಲಪ್ಪ. ಅರ್ಥವಾಯ್ತು ಬಿಡಿ. ಲೈ, ಎಷ್ಟಲ್ಲೋ ನಿನ್ ಬಾಡಿಗೆ? ಮಾಮೂಲಿ ಸ್ವಾಮಿ, ₹1. ಹೈ ಲೈ ಮುಂಡೆದೆ, ಅಷ್ಟೇನೇನೋ ₹1 ಇಂತ ಹೆಂಗಸರ್ನ ನೀನು ನಡ ರಸ್ತೆಯಲ್ಲಿ? ಸ್ವಾಮಿ, ನಿಮ್ದು ಜಾಬ್ ಎಲ್ಲ ಮುಗೀತು. ಲೈ ಹೋಗ್ಲಿ, ಬಾ ಸಾಯಂಕಾಲದ ಮುಂದೆ ಥಿಯೇಟರ್ ಹತ್ರ ಬಾ, ₹1 ಕ್ಲಾಸಿಗೆ ಬಿಡಿಸ್ತೀನಿ. ಹೋಗು. ಅದಕ್ಕೆ ಹೆಂಗಸರ್ನ ನಡ ರಸ್ತೆ ನಿಂತ್ಕೊಂಡು ಗೋಳಿ ಕೂತಿಯಲ್ಲೋ ನೀನು? ಸ್ವಾಮಿ, ನಿಮ್ದು ನಾಟಕಗೆ ನೀವು ₹3 ಕೊಡ್ತಾರೆ ಅಂದ್ರು ನಾವು ಬರಕ್ಕಿಲ್ಲ. ನಾಳೆಗೆ ಕೊಡಿ ನೀವು ನಮ್ದು ₹1. ನಾವು ಹೋಗ್ತೀವಿ. ಚಲ್ರ ಬೇಟ ಚಲ್. ಅಮ್ಮ, ನೀ ಇನ್ಮೇಂದ ಗಂಟಿಗೆ ನೋಡ್ಕೊಂಡು ಗಾಡಿ ಹತ್ತಿ ನೀವು. ಚಲ್ರೆ ಚಲ್. ಹೋಗೋ ಅಯೋಗ್ಯ. ಯಾರು ಹೆಂಗಸರು ಅಂದ್ರೆ ರೇಗ್ಸೋಕ್ ನಿಂತ ಅಂತಲೇ. ಯಾರಮ್ಮ, ಯಾರು ನೀವು? ಏನು ಹೆಸರು? ನನ್ನ ಹೆಸರು ಸೌಭಾಗ್ಯ ಸುಂದರಮ್ಮ ಅಂತ. ಸೌಭಾಗ್ಯ ಸುಂದರಮ್ಮನೆ? ಎಲ್ಲಿ ಆ ಸೌಭಾಗ್ಯದ ಲಕ್ಷಣಗಳು ಯಾವುವು? ಇಲ್ಲಪ್ಪ, ಈಗ ಆ ಸೌಭಾಗ್ಯ ಯಾವುದೂ ಇಲ್ಲ, ಕಳ್ಕೊಂಡ್ಬಿಟ್ಟೆ ಎಲ್ಲ. ಅದನ್ನೇ ಹುಡುಕ್ತಾ ಇದ್ದೀನಿ ಎಲ್ಲಪ್ಪ ಅಂತ. ಹಾಗೆ ಹೇಳಿ ಮತ್ತೆ. ಹಾಗಾದ್ರೆ ಈಗ ಬರೀ ಸೌಭಾಗ್ಯ ವಜಾಜಾತ ಸುಂದರಮ್ಮ ಅನ್ನಿ. ಸರಿ, ಏನು ಬಂದ್ರಿ? ಪಂಡಿತ್ ಭೀಷ್ಮಾಚಾರ್ಯನ ನೋಡೋಣ ಅಂತ ಬಂದೆ. ಅವ್ರ ದರ್ಶನವಾಗುತ್ತೆಯೇ? ಆಶ್ರಯ ಸಿಗುತ್ತೆಯೇ? ಎಲ್ಲಿ ಸಿಗ್ತಾರೆ? ಅವ್ರ ಗುಣ, ಸ್ವಭಾವ, ಆ ಅಭ್ಯಾಸಗಳು ಹೇಗೆ ಅಂತ. ಹೋ ಬಂದೆ ನಿಧಾನಕ್ಕೆ ಬನ್ನಿ. ಅಯ್ಯೋ, ಅಗತ್ಯವಾಗಿ ನೋಡ್ಬೋದು ಅವ್ರನ್ನ. ಎಲ್ಲೆಲ್ಲೂ ಅವರೇ ಇರ್ತಾರ ನೋಡಿ. ಅವ್ರ 6ನೇ ಹೆಂಡತಿ ಬೆಂಕಿ ಆರದ ಮೇಲೆ 6 ದಿನ ನೋಡಿ ಅಮ್ಮ ಅವ್ರು ಒಳಗಿದ್ದಿದ್ದು. ಆಮೇಲೆ ಹೊರಗೆ ಬಿದ್ದವರು 7ನೇ ಕರ್ಕೊಂಡೇ ಒಳಗೆ ಹೋಗೋದು ಅಂತ ಹಾಟ ತೊಟ್ಟು ನಿಂತಿದ್ದಾರೆ ನೋಡಿ. ಇನ್ನು ಗುಣ ಕಲ್ಯಾಣ ಗುಣ, ಇನ್ನು ಸ್ವಭಾವ ಗಂಡಸರ ವಿನಃ ಉಳಿದವ್ರು ಎಲ್ಲರೂ ನನ್ನವ್ರೇ ಅನ್ನೋ ಸ್ವಭಾವದವ್ರು ನೋಡಿ ಅವರು. ಇನ್ನು ಅಭ್ಯಾಸ ಕೇಳಿದ್ರು ಈ ಸಣ್ಣ ಪುಟ್ಟ ದುರಭ್ಯಾಸಗಳ ಸ್ವಭಾವದವರೇ ಅಲ್ಲ. ತಾಯಿ, ಮಗಳು, ಅತ್ತೆ, ಸೊಸೆ, ಅಕ್ಕ, ತಂಗಿ, ಹೆಂಡತಿ ಅನ್ನೋ ಭೇದ ಭಾವವೇ ಇಲ್ಲದೆ ಹೆಣ್ಣು ಅಂದ್ರೆ ಸಾಕು, ಕಣ್ಣಿಟ್ರು ಅಂತಲೇ ಕರಗದ್ರು ಅಂತಲೇ ನೋಡಿ. ಅದೇ ಮನುಷ್ಯನಲ್ಲಿರ್ಬೇಕಾದ ಮುಖ್ಯ ಗುಣ ಅಂದ್ರೆ ಅದೇ. ತಗೊಳಪ್ಪ. ನಮ್ಮ ಯಜಮಾನ್ರು ನಿಮ್ ಹಾಗೆ
ಹೀಗೆ ಹೇಳ್ತಾ ಹೇಳ್ತಾನೆ ಪ್ರಾಣ ಬಿಟ್ರು. ಹೋ ನಾನಿನ್ನೂ ಇದೀನಮ್ಮ ಇಲ್ಲಿ. ಈಗಲೂ ನಿಮ್ ಮುಖ ನೋಡಿದ್ರೆ ಥಟ್ನೆ ನಮ್ಮ ಯಜಮಾನ ಜ್ಞಾಪಕ ಬರುತ್ತೆ. ಬೇಡ ದಯವಿಟ್ಟು ನನ್ನ ಮುಖ ನೋಡ್ಲೇಬೇಡಿ. ಹಾಗೆ ನಿಮಗೆ ನೋಡ್ಲೇಬೇಕು ಅಂತೇನಾರು ಅನ್ನಿಸಿದ್ರೆ ನೋಡಿ ಅಲ್ಲಿ ನೋಡಿ, ನಮ್ಮ ಥಿಯೇಟರ್ ಕಡೆಯಿಂದಲೇ ಬರ್ತಾ ಇದ್ದಾನೆ ನೋಡಿ, ಆ ಬಿಂದಿಗೆಯನ್ನು ಕೈಯಲ್ಲಿ ಹೊತ್ಕೊಂಡು. ಅವನೇ ಭೂಪತಿ ಗಂಡು. ಅವನ್ನ ಹಿಡ್ಕೊಂಡು ಮುಖ ನೋಡಿ, ಆಗ ನಿಮ್ಮ ಯಜಮಾನರು ನಿಮಗೆ ಜ್ಞಾಪಕಕ್ಕೆ ಬಂದ್ರೂ ಅದು ಸಾರ್ಥಕವೂ ಆಗತ್ತೆ ನೋಡಿ. ಅವರು ಬದುಕ್ತಾರೆ ಅಂತೀರಾ? ಅಯ್ಯೋ ಮನಸ್ಸು ಬಂದ್ರೆ ಬದುಕ್ತಾನೆ, ಸಮಯ ಬಂದ್ರೆ ಬದುಕಿಸ್ತಾನೆ. ಅವನ ಹೆಸರು ಕಾಳಿದಾಸ ಅಂತ. ಈ ಕಂಪನಿ ಯಜಮಾನ್ರಿಲ್ವೇ ಭೀಷ್ಮಾಚಾರ್ಯರು, ಅವ್ರಿಗೆ ಬಲಗೈ ಇದ್ದಾಗ ಅವನು. ಇವನು ಕ್ಯಾ ಕರೆಸಿ ಉಗಿದ ಅಂದ್ರೆ ಅವ್ರು ಅದನ್ನು ದಾಟೋದೇ ಇಲ್ಲ, ಅಷ್ಟು ಉಗಿತಾನೆ ನೋಡಿ. ನೀವು ಸುಮ್ಮನೆ ಅವನ್ನ ಹಿಡೀರಿ, ನಾನು ಹೇಳ್ತೀನಿ.